ಸರ್, ಈಗ ಡಿನ್ನರ್ ಪಾರ್ಟಿ ವಿಚಾರಕ್ಕೆ ಬಂದ್ಬಿಟ್ಟಂಗ ರಾಜಣ್ಣ ಅವರು ನಮಗೆ SC/ST ಗೆ ನೀವು ಬರೀ ಕಾಂಟ್ರವರ್ಸಿನೇ ಕೇಳ್ಬೇಕಂತಿದ್ದಾರೆ, ಬೇರೆ ಏನಿಲ್ಲ. ಬೇರೆ ಹೇಳಿ ಸರ್. ಅಲ್ಲ, ಮೋದಿ ಸಾಹೇಬ್ರ ಪ್ರೆಸ್ ಮೀಟ್ ಬಗ್ಗೆ ನೀವು ಅವ್ರು ಕೇಳ್ರಿ ಹೋಗಿ. ಒಂದು 100 ದಿವಸ ಆಯ್ತು, ಕೇಳ್ರಿ ನಿಮಿಷ ಹೇಳೋದು. ನೀವು ಹೇಳಿದ್ ನಾವು ಕೇಳ್ತಾನೆ ಇರ್ತೀವಿ ಸರ್. ನಾನು ಪ್ರತಿ ಸಲ ನಿಮ್ಮನ್ನು ಅಟೆಂಡ್ ಮಾಡ್ತೀನಿ, ನಿಮ್ಗೆ ಗುರ್ತೈತೆ. ಇವು ಬಿಟ್ಟರೆ ಯಾವುದು ಡೆವಲಪ್ಮೆಂಟ್ ಓರಿಯೆಂಟೆಡ್ ಇರೋದಲ್ಲ. ನಾನು ಉದಾಹರಣೆ, ಮೋದಿ ಸಾಹೇಬರು ನಾನು ಬಂದು 100 ದಿವಸಕ್ಕೆ ಅಧಿಕಾರ ನನಗೆ ಅವಕಾಶ ಕೊಡಿ, 100 ದಿವಸ ಆದ್ಮೇಲೆ ಇಡೀ ದೇಶಕ್ಕೆ ಯುವಕರಿಗೆ ಒಂದು ಬ್ಲೂ ಪ್ರಿಂಟ್ ಇದೆ ಅಂತ ಹೇಳಿದ್ರು. ಯುವಕರಿಗೆ ಮತ್ತೆ ಅದ್ರ ಬಗ್ಗೆ ಕೇಳಿರ ಅವ್ರಿಗೆ ಏನದು ಬ್ಲೂ ಪ್ರಿಂಟ್ ಏನೇನು ಹೇಳಿದ್ರ? ಇಲ್ಲ, ಅವ್ರು ಮಾಡಿಲ್ಲ. ಅಲ್ಲ ರೀ, ಅದನ್ನ ಕೇಳಿದ್ ನಾವು ಅಲ್ರಿ, ನೀವು ಒಂದ್ ನಿಮಿಷ ಕೇಳ್ರಿ ಫಸ್ಟ್. ನೀವು ನಮ್ಗೆ ಯಾಕೆ ಬರ್ತೀರಿ? ನೀವು ಸಾಕ್ ಮಾಡ್ರಿ. ನೀವು ಅವ್ರು ಕೂಡ ಕೇಳ್ರಿ ಅಂತ ಹೇಳೋದು. ಮೋದಿ ಸಾಹೇಬ್ರು ಹೇಳಿದ್ದೆ ಕೇಳಿರ ಅಂತ ಕೇಳಿದೆ ನಿಮಗೆ ನಾನು. ಮೋದಿ ಸಾಹೇಬ್ರು ಕೇಳಿರ್ತಕ್ಕಂಥ ಪ್ರಶ್ನೆ, ನನಗೆ 100 ದಿವಸ ಕಾಲಾವಕಾಶ ಕೊಡಿ, ಇಡೀ ಭಾರತ ದೇಶದಲ್ಲಿ ಯುವಕರಿಗೆ ಮತ್ತೆ ನಾನು ಬ್ಲೂ ಪ್ರಿಂಟ್ ಮಾಡಿದೆ ಅಂತ ಹೇಳಿದ್ರು. ಆ ಬ್ಲೂ ಪ್ರಿಂಟ್ ಎಲ್ಲ ಚರ್ಚೆಗೆ ಬಂತೇನ್ರಿ ನನ್ನ ಚರ್ಚೆ? 84 ರೂಪಾಯಿ ಇತ್ತು ಅವಾಗ. ಈಗ ಎಲೆಕ್ಷನ್ಕಿಂತ ಮುಂಚೆ 83.5 ಇತ್ತು. ಈಗ ಅವಾಗ 86 ರೂಪಾಯಿ ಆಗಿದೆ. 2.5 ರೂಪಾಯಿ ಜಾಸ್ತಿ ಆಗಿದೆ ಡಾಲರ್ಗೆ ರೂಪಿಗೆ. ಇದ್ರ ಬಗ್ಗೆ ಏನು ಚರ್ಚೆ ಮಾಡ್ತಾರೆ ಅವರು? ಇಂಥವು ಸ್ವಲ್ಪ, ಯಾಕಂದ್ರೆ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚರ್ಚೆಗಳಾದ್ರೆ ನಮಗೆ ಅನುಕೂಲ ಆಗುತ್ತೆ. ನೀವು ಅಗಲಾಲ ಅವ್ರು ಊಟಕ್ಕೆ ಕರೆದ್ರು, ಇವ್ರಿಗೆ ಊಟಕ್ಕೆ ಕರೆದ್ರು, ಅದನ್ನೇ ಕೇಳ್ಕೊಂತ ಕೂತ್ಕೊಂಡ್ರೆ ನಾವು ಎಲ್ಲಿವರೆಗೆ ಉತ್ತರ ಕೊಡೋಣ? ವೈ ಶುಡ್ ಐ ಆನ್ಸರ್ ಫಾರ್ ಆಲ್ ದಿಸ್? ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಟು ಆನ್ಸರ್ ಆಲ್ ದಿಸ್. ಸರ್, ನಾವು ಈ ಕ್ವಶನ್ ಕೇಳಿದ್ದೇವೆ. ಯೂನಿಯನ್ ಮಿನಿಸ್ಟರ್ ಜೋಶಿ ಜೊತೆ ಅಂತ ಎಲ್ಲ ಬಿಜೆಪಿ ನಾಯಕರು ಕೇಳಿದ್ದೇವೆ. ಅವ್ರು ಹೇಳ್ತಾರೆ, ನಾವು ಚರ್ಚೆ ಮಾಡ್ತೇವೆ, ನಾವು ಎಷ್ಟು ಉದ್ಯೋಗ ಮಾಡ್ತೇವೆ, ನಾವು ಎಷ್ಟು ಇಂಡಸ್ಟ್ರೀಸ್ ಮಾಡ್ತೇವೆ, ನಾವು ಬ್ಲೂ ಪ್ರಿಂಟ್ ಮಾಡ್ತಾ ಪ್ರಕಾರ ಎಷ್ಟು ನಡ್ಕೊಂಡಿದ್ದೀವಿ, ವೈಟ್ ಪೇಪರ್ ರಿಲೀಸ್ ಮಾಡ್ತೇವೆ. ನಾನು ಕೇಳಿದ್ದಲ್ರಿ, ವೈಟ್ ಪೇಪರ್ ರಿಲೀಸ್ ಮಾಡ್ಲಿರಿ. ಮೋದಿ ಸಾಹೇಬ್ರು 100 ದಿನ ಆದ್ಮೇಲೆ ಇಡೀ ದೇಶದ ಯುವಕರಿಗೆ ಒಂದು ಬ್ಲೂ ಪ್ರಿಂಟ್ ಅಂತ ಹೇಳಿದ್ರು. ಆ ಬ್ಲೂ ಪ್ರಿಂಟ್ ಬಗ್ಗೆ ಚರ್ಚೆ ಮಾಡಿದಾರ ಮೋದಿ ಸಾಹೇಬ್ರು ಇಲ್ಲಿವರೆಗೆ ದೇಶದಲ್ಲಿ? ಯಾರು ಹೇಳಿದ್ದು ಮಾತು? ನಾವ್ ಹೇಳಿದ್ವಾ? ಯಾರು ಹೇಳಿದ್ದು? ನಾವ್ ಹೇಳಿವೇನು ಸರ್? 100 ದಿನ ಆದಮೇಲೆ ನನಗೆ ಆಲ್ರೆಡಿ ತಲೆಗೆಲ್ಲ ಇದೆ, ಬ್ಲೂ ಪ್ರಿಂಟ್ ಹಿಂಗಿದೆ, ಹಿಂಗೆ ರೆಡಿ ಇದೆ ಬ್ಲೂ ಪ್ರಿಂಟು. ನಾನು 100 ದಿವಸ ಆದ್ಮೇಲೆ ಇಡೀ ಭಾರತ ದೇಶ ಎಲ್ಲ ಯುವಕರು ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿದೆ ಅಂತ ಹೇಳಿದ್ರು. ಆ ಬ್ಲೂ ಪ್ರಿಂಟ್ ಎಲ್ಲಿ ನಾವು ಕಂಡಿಲ್ಲ. ನೀವೆಲ್ಲ ಕೇಳಿದ್ರೆ ಅವ್ರಿಗೆ ಕೇಳ್ರಿ ಬಿಜೆಪಿಯವರಿಗೆ. ಇವೆಲ್ಲ ನಾವು ಹೇಳಿರ್ತಕ್ಕಂಥಲ್ಲ, ಮೋದಿ ಸಾಹೇಬ್ರು ಹೇಳಿರ್ತಕ್ಕಂಥದ್ದು. ಎಲೆಕ್ಷನ್ಕಿಂತ ಮುಂಚೆ 83 ರೂಪಾಯಿ 50 ಪೈಸೆ ಇತ್ತು ಡಾಲರ್ಗೆ. ಇವತ್ತು ಆಲ್ರೆಡಿ 86 ರೂಪಾಯಿ ಮೇಲೆ ಹೋಗಿದೆ. ಇದು ಬಹಳ ಇಂಪಾರ್ಟೆಂಟ್ ನಮಗೆ. ಇದೇನು ಈ ದೇಶದ ಸ್ವತ್ತು ಬಿಜೆಪಿದಲ್ಲ, ಕಾಂಗ್ರೆಸ್ದಲ್ಲ. ಈ ದೇಶದ ರೂಪಿ ಕುಸಿದು ಹೋಗ್ತಾ ಇದ್ರೆ ನಮ್ಮ ದೇಶದ ರೂಪಿ ಕುಸಿದು ಹೋಗದಂಗಿದೆ, ಬಿಜೆಪಿ ರೂಪಿ ಕುಸಿದು ಹೋಗದಂಗಲ್ಲ, ಕಾಂಗ್ರೆಸ್ ರೂಪಿ ಕುಸಿದು ಹೋಗದಂಗಲ್ಲ. ಇದು ಪ್ರಮುಖವಾದಂಥ ಚರ್ಚೆ. ಇಂಥವು ಚರ್ಚೆ ಆಗಬೇಕು ಅಲ್ವಾ ಸರ್? ಇಂಥ ಚರ್ಚೆ ಆಗಬೇಕು. ಮತ್ತು ಡಿನ್ನರ್ ಅಂದಾಗ ಅವರು ಪಾಕಿಸ್ತಾನಿಗೆ ಹೋಗಿ ಡಿನ್ನರ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಬಾರ್ದು? ಮೋದಿ ಸಾಹೇಬ್ರು ಸೀದಾ ನೇರವಾಗಿ ಪಾಕಿಸ್ತಾನಿಗೆ ಹೋಗಿ ಊಟ ಮಾಡಿದ್ರೆ ಅದ್ರ ಬಗ್ಗೆ ಎಲ್ಲ ಚರ್ಚೆ ಆಗುತ್ತಾ? ಯಾರಿಗೆ ಕೇಳಿದ್ರಂತೆ? ಯಾರು ಕರೆದಿರಂತೆ ಇದ್ರ ಬಗ್ಗೆ ಚರ್ಚೆಗೆ? ನಮ್ಮೇನೋ ಸತೀಶ್ ಜಾರಕಿಹೊಳಿ ಇಲ್ಲೇ ಊಟಕ್ಕೆ ಕರೆದಾರೆ, ಪರವಾಗಿಲ್ಲ, ನಮ್ಮೂರಿಗೆ ಕರೆದಾರೆ. ಇವರು ಪಾಕಿಸ್ತಾನಿಗೆ ಹೋಗಿ ಡಿನ್ನರ್ ಹೋಗಿದ್ರಲ್ಲ, ಅದ್ರ ಬಗ್ಗೆ ಹಿಂಗೆ ಚರ್ಚೆ ಮಾಡೋದು ಬೇಡ? ಯಾವ್ದು ಇಂಪಾರ್ಟೆಂಟ್ ಚರ್ಚೆ? ಯಾವುದು ಇಂಪಾರ್ಟೆಂಟ್ ಚರ್ಚೆ ಯಾವ್ದು ಹೇಳ್ರಿ? ನೀವು ಹೇಳ್ರಿ, ನಿಮ್ಮ ಪ್ರಕಾರ ಯಾವ್ದು ಚರ್ಚೆ ಇಂಪಾರ್ಟೆಂಟ್ ಹೇಳ್ರಿ, ನೀವು ಹೇಳ್ಬಿಡ್ರಿ. ಮತ್ತೆ ಕೇಳ್ಬೇಕು, ಅದನ್ನ ಚರ್ಚೆ ಮಾಡಕ್ಕೆ ಕೇಳ್ರಿ. ಅದ್ ಬಂದು ಇದೇನು ಕೇಳ್ತೀರಿ? ಯಾರು ಹೇಳಿದಾರೆ? ಯಾರು ಹೇಳಿದಾರ್ರಿ? ಅಲ್ರಿ, ನಿಮ್ಗೆ ಅಲ್ರಿ ಯಾರು ಹೇಳಿದಾರೆ ಅಂತ ಕೇಳಿದೆ. ನೀವು ಹೇಳಿರ್ತಕ್ಕಂಥ ಎಲ್ಲ ದಾಖಲಾತಿ ತೋರಿಸಿ ಮುಂದೆ ಮಾತಾಡೋಣ. ಈಗ ಸುಮ್ಮನೆ ನೀವು ಅವ್ರ ಪರವಾಗಿ ಯಾಕೆ ಉತ್ತರ ಕೊಡ್ತೀರಿ? ಉತ್ತರ ಕೊಟ್ರೆ ನೆಗೆಟಿವ್ ಆಗಿರತಕ್ಕಂಥ ಉತ್ತರ ಕೊಡ್ರಿ. ಏನು ಪ್ರೋಟೋಕಾಲ್ನಾಗ ಹೋಗಿದ್ರ ಅವರು? ಇನ್ವಿಟೇಷನ್ ಇತ್ತಾ? ಎದಕ್ಕೆ ಹೋಗಿರೋದು? ಯಾವುದಕ್ಕೋಸ್ಕರ ಹೋಗಿದ್ರು ಮೋದಿ ಸಾಹೇಬರು? ಯಾರ ಬರ್ತಡೇ ಇತ್ತು? ಸುಮ್ಮನೆ ಹಂಗೆ ಮಾತಾಡಬೇಡ್ರಿ. ನಮ್ಮನ್ನೇ ಆಗಲ್ಲ ಎಷ್ಟಂತ ಪ್ರಶ್ನೆ ಕೇಳ್ತೀರಿ. ಇವೇ ರಾಜಕೀಯ ಪ್ರಶ್ನೆ ಕೇಳೋದು ಬಿಡ್ರಿ. ಏನಾದ್ರು ಜನರಲ್ ಆಗಿ ಕೇಳ್ರಿ, ಹೇಳ್ಬೋದು. 17 ಕೇಳ್ತೀರಿ, ನಾವು ಎಷ್ಟಂತ ಹೇಳೋಣ ಉತ್ತರ? ನೀವು ಪ್ರಿಪೇರ್ ಆಗಿ ಬರೋದು, ನಮ್ಮನ್ನು ಗ್ರಿಲ್ ಮಾಡೋಕ್ಕೆ ಪ್ರಿಪೇರ್ ಆಗಿ ಬರೋಂಗಿದ್ರೆ ನಾವೇನು ಮಾಡೋಣ ಹೇಳಿ ಸರ್? ಮತ್ತೆ ಏನು ನೀವು ಆ ಥರ ಪ್ರಶ್ನೆ ಕೇಳಿದ್ರೆ? ನೀವು ಏನನ್ನ ಕೇಳಿದ್ರೆ ಬರೀ ಇಂಥವು ಕೇಳ್ಕೊಂಡು ಕೂತ್ಕೊಂಡ್ರೆ ನಾವೇನು ಮಾಡಿ ಏನೋ ಉತ್ತರ ಕೊಡೋಣ? ಬೇರೆ ಯಾವೆಲ್ಲ ಚರ್ಚೆ ದೇಶದಲ್ಲಿ? ಡೆವಲಪ್ಮೆಂಟೇ ಅಲ್ಲ, ಬರೀ ಇವೇ. ಇವ್ರು ಹಿಂಗಂದ್ರು, ಇವ್ರು ಹಿಂಗಂದ್ರು. ಏನು ಬರೇ ಸರ್ಕಾರದ ವಿಕೇಂದ್ರೀಕರಣ, ಸರ್ಕಾರ ಅಧಿಕಾರ ವಿಕೇಂದ್ರೀಕರಣ ಬಿಟ್ರೆ ಇನ್ನೇನು ಉತ್ತರಗಳಿಲ್ಲ ನಮ್ಮ ಹತ್ರ ಕೇಳೋದು ನೀವು?